ಇದು ತೀಕ್ಷ್ಣ ಕಣ್ಣಿನ ನೋಟ. ಇವತ್ತು 17ನೇ ತಾರೀಕು ಅಂದ್ರೆ ಕನಿಷ್ಠ 15 ದಿವಸ ಆಯ್ತು ಇವತ್ತು ಹೋರಾಟವನ್ನ ನಾವು ಪ್ರಾರಂಭ ಮಾಡಿ. ಹೋರಾಟವನ್ನ ಪ್ರಾರಂಭ ಮಾಡುವ ಮುಂಚೆ ಹೋರಾಟ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಅನೇಕ ಹಳ್ಳಿಗಳಿಗೆ ಹೋಗಿ ಎಲ್ಲಾ ರೈತ ಬಾಂಧವರು ಸಂತ್ರಸ್ತರನ್ನು ಭೇಟಿಯಾಗಿ ಈ ರೀತಿ ನಮ್ಮ ಸಮಸ್ಯೆಗಳದಾವ, ಇದನ್ನ ನಾವೆಲ್ಲ ಬಗೆಹರಿಸ್ಕೋಬೇಕಾರ ನಾವು ಸರ್ಕಾರದಕ್ಕೆ ನಾವು ಒಂದು ಮನವಿ ಮಾಡ್ಕೋಬೇಕಾಗ್ತದ. ಯಾವ ರೀತಿ ಮನವಿ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನ ಎಲ್ಲರ ಜೊತೆ ಎಲ್ಲಾ ಸಂತ್ರಸ್ತರ ಜೊತೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದು, ಇಲ್ಲ ನಾವು ಹೋರಾಟವನ್ನ 3ನೇ ತಾರೀಕಿನಿಂದ ಪ್ರಾರಂಭ ಮಾಡೋಣ ಅನ್ನುವಂತ ಮಾತನ್ನ ಒಂದು ನಿರ್ಣಯ ತಗೊಂಡ ಮೇಲೆ 3ನೇ ತಾರೀಕಿನಿಂದ ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಹೋರಾಟ ಪ್ರಾರಂಭ ಆದ ನಂತರ ಇಲ್ಲಿವರೆಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಎಲ್ಲಾ ತಾಲೂಕುಗಳಿಂದ ನಮ್ಮ ಜಿಲ್ಲೆ ಹಾಗೂ ಪಕ್ಕದ ಜಿಲ್ಲೆಯಿಂದ ಕೂಡ ಎಲ್ಲಾ ಸಂತ್ರಸ್ತರು, ಕೇವಲ ಸಂತ್ರಸ್ತರು ಅಷ್ಟೇ ಅಲ್ಲ, ಯಾರು ತಮ್ಮ ಜಮೀನು ಕಳ್ಕೊಳ್ಳೋದಿಲ್ಲ ಅಥವಾ ಒಂದು ಆಸ್ತಿನೂ ಮುಳುಗಡೆ ಆಗುದಿಲ್ಲ, ಅವರು ಕೂಡ ಇಲ್ಲಿ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟದ್ದು ನಿಮ್ಗೆಲ್ಲರಿಗೆ ತಿಳಿದಂತ ವಿಷಯ. ಯಾಕಂದ್ರೆ ತಾವೆಲ್ಲ ಇಲ್ಲಿ ಏನ್ ಸೇರಿದ್ದೀರಿ ಇವತ್ತ, ನೀವು ಬಹುಶಃ ಬಹಳಷ್ಟು ಜನ ಇದ್ರೊಳಗೆ ಪ್ರತಿ ದಿವಸ ಬಂದವರು ಇದೀರಿ, ಅಥವಾ ಕೆಲವೊಂದು ದಿವಸ ಯಾವ್ಯಾವ ತಾಲೂಕಿಗೆ ನೀವು ಇಂತಿದ್ದವ್ರು ಬರ್ಬೇಕಂತ ಹೇಳಿದಾಗ ತಾವೆಲ್ಲರೂ ಬಂದವರು ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಹೋರಾಟ ಸಮಿತಿಯಿಂದ ನಾವು ಇದಕ್ಕೆ ಬೆಂಬಲ ಸೂಚಿಸುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತದ. ಎಲ್ಲಾ ಈ ಜಿಲ್ಲೆ ಎರಡು ಅಕ್ಕಪಕ್ಕದ ಜಿಲ್ಲೆಯವ್ರಿಗೆ ಸೇರಿ ನ್ಯಾಯವಾದಿಗಳು ಕೂಡ ಇದಕ್ಕೆ ನಮಗ್ ಸಂಪೂರ್ಣವಾದಂತ ಬೆಂಬಲವನ್ನು ಕೊಟ್ಟಿದ್ರು. ಅದಷ್ಟೇ ಅಲ್ಲ, ಕನಿಷ್ಠ 130 ಸ್ವಾಮೀಜಿಯವರು ಕೂಡ ಇಲ್ಲಿ ಬಂದು ವೇದಿಕೆ ಮೇಲೆ ಬಂದು ನಮಗ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟದ್ದನ್ನ ನಾವು ಇಲ್ಲಿ ಮರೆಯಬಾರದು, ಸ್ಮರಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಮನವಿಯನ್ನು ಕೊಟ್ಟಿದ್ದೀವಿ, ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೀವಿ ನಾವು. ಆ ಬೇಡಿಕೆಗಳಿಗೆ ಏನಾದ್ರೂ ಒಂದು ಪರಿಹಾರ ಕಾಣ್ಬೇಕಂತ ಹೇಳಿ ಮೊದಲು ನಮ್ಮ ಸಭೆಯನ್ನ 11ನೇ ತಾರೀಕಿಗೆ ಅದು ನಿಗದಿಯಾಗಿತ್ತು. ಆದ್ರ ಅವತ್ತಿನ ದಿವಸ ನಮ್ಮ ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವರ ನಿಧನದಿಂದ ಆ ಒಂದು ಸಭೆಯನ್ನ ಮುಂದೂಡಿ ಸಭೆಯನ್ನ ನಿನ್ನೆ 16ನೇ ತಾರೀಕಿನ ದಿವಸ ಸಭೆಯನ್ನು ಕರೆದಿದ್ರು. ಇಲ್ಲ, ನೀವು ಸಂತ್ರಸ್ತ ಹೋರಾಟಗಾರರು ಏನದಿರಿ, ನೀವು ಒಂದಿಷ್ಟು ಜನ ಬರ್ರಿ ಅಂತ ಹೇಳಿ ಕರೆದಂತ ಸಂದರ್ಭದಲ್ಲಿ ನಾವೆಲ್ಲ ಹೋಗಿದ್ದೀವಿ ಬೆಳಗಾಂಗೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರಾದಂತ ಶ್ರೀ ಆರ್.ವಿ. ತಿಮ್ಮಾಪುರ್ ಅವರು ಹಾಗೂ ಶ್ರೀ ಎಂ.ಬಿ. ಪಾಟೀಲ್ರು, ಶಿವಾನಂದ್ ಪಾಟೀಲ್ರು ಹಾಗೂ ಕಾನೂನು ಸಚಿವರಾದಂತ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ರು ಹಾಗೂ ರಾಯರೆಡ್ಡಿ ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಉಪಸ್ಥಿತರಿದ್ರು. ಅವ್ರ ಜೊತೆಗೆ 2 ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಆ ಸಭೆಯಲ್ಲಿ ಉಪಸ್ಥಿತರಿದ್ದಂತ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಏನೇನು ನಮ್ಮ ಸಮಸ್ಯೆಗಳದಾವಂತ ಹೇಳಿ ಎಲ್ಲಾ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ, ಒಂದು 25ರಿಂದ 30 ಬೇಡಿಕೆಗಳನ್ನ ಎಲ್ಲವನ್ನು ಹೇಳೋದು. ಯಾಕಂದ್ರೆ ಸಮಯದ ಅಭಾವದ ಮೂಲಕ ನಾವು ಮುಖ್ಯವಾಗಿ ನಮ್ಮ ಏನು ಬೇಡಿಕೆಗಳಿದ್ದು ಆ ಎಲ್ಲಾ ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿವಿ. ಅದು ಏನೈತಿ 722 ಏನು 2 ಸ್ಟೇಜ್ದಲ್ಲಿ ತಗೋಬೇಕಂತ ಹೇಳಿ ಹಿಂದೇನ್ ತೀರ್ಮಾನ ಆಗಿತ್ತು ಅದನ್ನ ಕೈ ಬಿಡ್ಬೇಕು. 722, 724.256 ಇದು ಸಾರಿ 519.6ದಿಂದ 522 ಹಾಗೂ 522ರಿಂದ 524.256ವರೆಗೆ ತಗೋಬೇಕಂತ ಹೇಳಿ 2 ಹಂತದೊಳಗೆ ಸ್ವಾಧೀನಪಡಿಸ್ಕೋಬೇಕಂತ ಹೇಳಿ ಏನ್ ತೀರ್ಮಾನ ಮಾಡಿದ್ರು, ಇದಕ್ಕೆ ನಮ್ದು ಒಪ್ಪಿಗೆ ಇಲ್ಲ. ನೇರವಾಗಿ 524.256 ತಗೋಬೇಕಂತ ಹೇಳಿ ಅದು ಒಂದು ಮುಖ್ಯವಾದ ಬೇಡಿಕೆ. ಅದರ ಜೊತೆಗೆ ನಾವು ಒಪ್ಪಂದದ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಹಿಂದೆ ಏನು ಶ್ರೀಮಾನ್ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಕನ್ಸೆಂಟ್ ಅವಾರ್ಡ್ ಅಂತ ಹೇಳಿ ಏನಂತೀವಿ ನಾವು, ಆ ಕನ್ಸೆಂಟ್ ಅವಾರ್ಡ್ ಅನ್ನ ನೀವು ಮರಳಿ ತರಬೇಕು. ನಾವು ಹೇಳಿದ್ದೀವಿ, ಒಂದ್ ವೇಳೆ ನೀವು ಕನ್ಸೆಂಟ್ ಅವಾರ್ಡ್ ಮಾಡ್ಲಿಕ್ಕಂದ್ರೆ ಇವತ್ತೇನು ರೈತರ ಜಮೀನು ನೀವು 75,000 ಎಕರೆ ನೀವು ಏನು ಸ್ವಾಧೀನಪಡಿಸ್ಕೊಳ್ಬೇಕು, ಯಾವುದೇ ಪರಿಸ್ಥಿತಿ ಒಳಗ ಈ ಯೋಜನೆ ಮಾತ್ರ ಪೂರ್ಣ ಆಗೋದಿಲ್ಲ. ಏನು ನೀವು ಈ ಯೋಜನೆ ಪೂರ್ಣ ಆತಂದ್ರೆ ಮುಂದೆ ಏನು 15 ಲಕ್ಷ ಎಕರೆ ನೀರಾವರಿ ಆಗ್ತದೆ. ನಮ್ಮ ರಾಜ್ಯಕ್ಕೆ ಸಿಕ್ಕಂತ ಪಾಲು 138 TMC ನೀರನ್ನ ಅದನ್ನ ನಿಮಗೆ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅದನ್ನು ಕೂಡ ಅವರು ಗಣನೆಗೆ ತಗೊಂಡು ಅನೇಕ ಅದರ ಜೊತೆಗೆ ನಮ್ಮ ಗೈಡ್ಲೈನ್ ವ್ಯಾಲ್ಯೂ ಇರಬೇಕು. ಆಮೇಲೆ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಕೆಲವೊಂದು ಹಳ್ಳಿಗಳಿಗೆ ಏನು ಮುಳುಗಡೆ ಹಳ್ಳಿಗಳು ಬರ್ತಾವಲ್ಲ, ಮುಳುಗಡೆ ಹಳ್ಳಿಗಳು ಬಿಟ್ಟು ಉಳಿದು ಎಲ್ಲಾ ನಮ್ಮ ರಾಜ್ಯದ ಹಳ್ಳಿಗಳಲ್ಲೇ ಆಗಲಿ ಪಟ್ಟಣಗಳಲ್ಲಾಗಲಿ ಮೂಲ ಏನು ಬೆಲೆ ಏನಿತ್ತಲ್ಲ
ಅದನ್ನ ಪರಿಷ್ಕರಣೆ ಮಾಡಿದ್ರು. ಆದ್ರೆ ನಮ್ಮ ಮುಳುಗಡೆ ಹಳ್ಳಿಗಳನ್ನು ಬಿಟ್ಟು ಉಳಿದು ಎಲ್ಲ ಮಾಡಿದ್ರು. ಅದು ತಪ್ಪಾಗ್ತದ. ಅದಕ್ಕೆ ನೀವು ಇವಕ್ಕೂ ಕೂಡ ಈ ಹಳ್ಳಿಗಳಿಗೂ ಕೂಡ ಏನು ಜಮೀನಿನ ಬೆಲೆ ಐತಿ ಅದನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಮುಖ್ಯವಾಗಿ ಸಬ್ ರಿಜಿಸ್ಟರ್ ಹತ್ತಿರ ಈ ಏನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಯಾರು ಮುಳುಗಡೆ ಆಗಿ ಜಮೀನು ಕಳ್ಕೊತಾರ ಆ ಪರಿಹಾರ ಹಣದಿಂದ ನಾವು ಬೇರೆ ಕಡೆಗೆ ಜಮೀನು ತಗೊಂಡಂತ ಸಂದರ್ಭದಲ್ಲಿ ನಮಗೆ ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಏನಿದೆ ಇರ್ತಿತ್ತು ಅದನ್ನು ಕೂಡ ಕೇವಲ ಇವತ್ತು ನನ್ನ ಜಮೀನು ಮುಗೀತು, ಆದ್ರೆ ನಾಳೆ ನಾನು ಜಮೀನು ತಗೊಳ್ಳುವಂತ ಸಂದರ್ಭದಲ್ಲಿ ನಾನು ನನ್ನ ಹೆಸರೇ ತಗೊಳ್ಳೋದಿಲ್ಲ, ಅವಾಗ ನನ್ನ ಮಗನ ಹೆಸರಲ್ಲೇ ತಗೋತೀನಿ. ಅದಕ್ಕೆ ನಮ್ಮ ಮಕ್ಕಳ ಹೆಸರಲ್ಲೇ ಜಮೀನು ತಗೊಂಡಾಗ ಕೂಡ ಆ ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಏನೈತೆ ಅವ್ರಿಗೂ ಕೂಡ ಸಿಗ್ಬೇಕು ಅನ್ನುವಂತ ಮಾತನ್ನ ಇವನು ಕೂಡ ಇಂಥವು ಅನೇಕ ವಿಚಾರಗಳನ್ನ ನಾವು ಏನು ಸಂತಸ ಬೇಡಿಕೆಗಳಿದ್ದು ತಮ್ಮ ಜೊತೆ ಚರ್ಚೆ ಮಾಡಿನ ಅವನ್ನ ಎಲ್ಲಾ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಆ ಬೇಡಿಕೆಗಳನ್ನ ಏನು ಇಟ್ಟಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಇಲ್ಲ ನಾವೆಲ್ಲ ಇದನ್ನ ಮಾಡ್ತೀವಿ, ನೀವು ಹಿಂದ್ ತಕೋರಿ ಅಂತ ಹೇಳಿದ್ರು. ನಾವ್ ಹೇಳಿ ಆ ರೀತಿ ಆಗೋದಿಲ್ಲ, ಬರೀ ನೀವು ಇಲ್ಲಿ ಹೇಳಿದ್ರೆ ನಾವು ಹಿಂದ್ ತಕ್ಕೊಡುದಿಲ್ಲ, ಸರ್ಕಾರದ ಪರವಾಗಿ ನಿಮ್ಮ ವೇದಿಕೆಗೆ ಬಂದು ನೀವು ನಮ್ಮ ಸಂತ್ರಸ್ತರಿಗೆ ನೀವು ಹೇಳ್ಬೇಕು ಅನ್ನೋಂತ ನಾವು ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಪ್ಪ ಅವರು ಇಲ್ಲಿವರೆಗೆ ಬಂದಿದ್ದಾರ. ಅವ್ರ ಜೊತೆಗೆ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ರು ಹಾಗೂ ಸನ್ಮಾನ್ಯ ಶ್ರೀ ಮೇಟಿ ಸಾಹೇಬರು ಕೂಡ ಬಂದಿದ್ದಾರ. ಅವರು ಕೂಡ ನಿನ್ನೆ ನಡೆದಂತ ಸಭೆಯಲ್ಲಿ ಉಪಸ್ಥಿತರಿದ್ರು. ಅವರು ಕೂಡ ಮಾತಾಡಿ ಏನ್ ನಡೆದದ ಅನ್ನುವಂತ ವಿಚಾರಗಳನ್ನ ತಮ್ಮ ಮುಂದೆ ಏನು ಅವ್ರು ಹೇಳ್ತಾರ ಅದರ ನಂತರ ನಾವು ಒಂದು ನಿರ್ಣಯಕ್ಕೆ ಬರೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು